ನಿಮ್ಮ ಸ್ಕಿನ್ ಟೈಪ್ ಆಯ್ಲಿ ಸ್ಕಿನ್ ಆರ್ ಕಾಂಬಿನೇಷನ್ ಸ್ಕಿನ್ ಆಗಿದ್ದು ಪೋರ್ಸ್ ಕೂಡ ಜಾಸ್ತಿ ಇದ್ದರೆ ಮೇಕಪ್ ಶುರು ಮಾಡೋದಕ್ಕಿಂತ ಮೊದಲು ಆರ್ ಮೇಕಪ್ ಮಾಡುವಾಗ ಈ ಪ್ರಾಡಕ್ಟ್ಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಬಂದು ಮಾಯ್ಶ್ಚರೈಸರ್. ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಇಫ್ ಯು ಹ್ಯಾವ್ ಟೂ ಮಚ್ ಆಯ್ಲಿ ಸ್ಕಿನ್, ನಿಮ್ಮ ಸ್ಕಿನ್ ಆಯ್ಲಿ ಆಗಿದ್ದರೆ ಒಂದು ಲೈಟ್ ಜೆಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ನೀವು ಕಾಂಬಿನೇಷನ್ ಸ್ಕಿನ್ ಟೈಪ್ ಅವ್ರು ಆಗಿದ್ದರೆ ಒಂದು ಲೈಟ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು, ಬಟ್ ಇಟ್ ಶುಡ್ ಬಿ ಅ ನಾನ್ ಕಾಮಿಡೋಜೆನಿಕ್ ಪ್ರಾಡಕ್ಟ್. ಆ್ಯಂಡ್ ಎರಡನೇದಾಗಿ ಒಂದು ಒಳ್ಳೆ ಪ್ರೈಮರ್ನ ಯೂಸ್ ಮಾಡಿ, ಆ ಪ್ರೈಮರ್ ಮೇಲೆ ಮ್ಯಾಟಿಫೈಯಿಂಗ್ ಪ್ರೈಮರ್ ಅಂತ ಇರಬೇಕು, ಅಥವಾ ಪೋರ್ಲೆಸ್ ಪೋರ್ ಫಿಲ್ಲಿಂಗ್ ಪ್ರೈಮರ್ಸ್ ಅಂತ ಇದ್ರೂ ಕೂಡ ನಡೆಯುತ್ತೆ. ಸೊ ಇದೇನು ಮಾಡುತ್ತೆ, ಬೇಸಿಕಲಿ ಪೋರ್ಸ್ನೆಲ್ಲ ಬ್ಲರ್ ಮಾಡುತ್ತೆ, ಸ್ಕಿನ್ನನ್ನು ಕೂಡ ಸ್ಮೂತ್ ಮಾಡುತ್ತೆ, ಮೇಕಪ್ ಕೂಡ ನೀಟಾಗಿ ಇದ್ರ ಮೇಲೆ ಕುತ್ಕೊಳ್ಳುತ್ತೆ ಆ್ಯಂಡ್ ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ವೆನ್ ಇಟ್ ಕಮ್ಸ್ ಟು ಫೌಂಡೇಶನ್, ನೀವು ಜಾಸ್ತಿ ಥಿಕ್ ಆಗಿರುವಂಥ ಒಂದು ಹೈ ಕವರೇಜ್ ಫೌಂಡೇಶನ್ ಯೂಸ್ ಮಾಡಬೇಕಂತ ಏನಿಲ್ಲ. ಗೋ ಫಾರ್ ಸಮಥಿಂಗ್ ಹೈಡ್ರೇಟಿಂಗ್ ಲೈಟ್ ಫೌಂಡೇಶನ್ಸ್. ಫೌಂಡೇಶನ್ ಆದಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ಸ್ಟೆಪ್ ಟು ಸೆಟ್ ಯೋರ್ ಫೌಂಡೇಶನ್ ಆರ್ ಕನ್ಸೀಲರ್. ಅದಕ್ಕೆ ನೀವು ಲೂಸ್ ಪೌಡರ್ ಯೂಸ್ ಮಾಡ್ಬೋದು ಆರ್ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ಬೋದು, ಬಟ್ ಅದನ್ನು ಬ್ರಷಲ್ಲಿ ಅಪ್ಲೈ ಮಾಡೋದಕ್ಕಿಂತಲೂ ಪೌಡರ್ ಪಫಿಂದ ಅಪ್ಲೈ ಮಾಡಿ. ಆಗ ನಿಮ್ಮ ಸ್ಕಿನ್ ಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ, ಹಾಗೊಂದು ಬ್ಯೂಟಿಫುಲ್ ಸಟಲ್ ಮ್ಯಾಟ್ ಫಿನಿಶ್ ಕೂಡ ಕೊಡುತ್ತೆ. ಮೇಕಪ್ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ಡೋಂಟ್ ಫರ್ಗೆಟ್ ಯೋರ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಫೇಸ್ ಮೇಲೆ ನೋಡಿ, ಆ ಒಂದು ಪೌಡ್ರಿ ಫಿನಿಶ್ ಏನಾದರೂ ಇದ್ದರೆ ನೀಟಾಗಿ ಸೆಟ್ ಮಾಡುತ್ತೆ, ಸ್ಮೂತಾಗಿ ಕಾಣುತ್ತೆ, ಫ್ಲಾಲೆಸ್ ಆಗಿ ಕಾಣುತ್ತೆ ಆ್ಯಂಡ್ ನಿಮ್ಮ ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿ ಮಾಡುತ್ತೆ. ಸೊ ಇಫ್ ಯು ಆರ್ ಸಮನ್ ವಿತ್ ಆಯ್ಲಿ ಸ್ಕಿನ್ ಆರ್ ಕಾಂಬಿನೇಷನ್ ಸ್ಕಿನ್, ಈ ಪ್ರಾಡಕ್ಟ್ಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದೇ ಎಕ್ಸಾಕ್ಟ್ ಪ್ರಾಡಕ್ಟ್ ಬೇಕಂದರೆ ನಾನು ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು.